ಗುಡ್ ಮಾರ್ನಿಂಗ್. ಸೊ ಬೆಳಿಗ್ಗೆನೇ ನಾವು ತರಕಾರಿ ತರ್ಲಿಕ್ಕೆ ಅಂತ ಹೋಗಿದ್ವಿ. ಸೊ ವೆಜಿಟೇಬಲ್ ಎಲ್ಲ ಖಾಲಿ ಆಗಿತ್ತು ಮನೆಯಲ್ಲಿ. ಸೊ ನಮಗೆ ಇಲ್ಲಿ ಹತ್ತಿರದಲ್ಲೇ ಮಾರ್ನಿಂಗ್ ವೆಜಿಟೇಬಲ್ದು ಮಾರ್ಕೆಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ವೆಜಿಟೇಬಲ್ ಎಲ್ಲ ತಗೊಂಡು ಬರಲಿಕ್ಕೆ ಮತ್ತು ಸೊಪ್ಪೆಲ್ಲ ಬೇಕಿತ್ತು ಅದನ್ನೆಲ್ಲ ತಗೊಂಡು ಬರಲಿಕ್ಕೆ ಅಂತ ಹೋಗಿದ್ದೆ. ಹಾಗೆ ಬರಬೇಕಾದ್ರೆ ಎಳ್ನೀರು ಕೂಡ ಇತ್ತು. ಸೊ ಬೆಳಗ್ಗೆನೇ ಒಂದು ಎಳ್ನೀರು ಕೂಡ ಕುಡಿದು ಬಂದ್ವಿ. ಸೊ ಎಳ್ನೀರು ಯಾಕೆ ಅಂದರೆ ತುಂಬ ಒಳ್ಳೇದಲ್ವ ಹೆಲ್ತಿಗೂ. ಆ್ಯಂಡ್ ಎಂಟಿ ಸ್ಟಮಕಲ್ಲಿ ಕುಡಿದ್ರೆ ನಿಮಗೊಂದು ಹೈಡ್ರೇಟ್ ಆಗಲಿಕ್ಕೆ ಒಂದು ಒಳ್ಳೇದಂತ. ಓಕೆನಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ ನೋಡಿ ಆಯ್ತಾ. ಸೊ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದೆಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳ್ಬೋದು. ತುಂಬ 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 ಥ್ಯಾಂಕ್ಸ್ ನಿಮಗೆ. ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಜಾಸ್ತಿ ಆಗಲಿ ಅಂತ ನೀವೆಲ್ಲ ನನಗೆ ಆಶೀರ್ವಾದ ಮಾಡಿ. ಆ್ಯಂಡ್ ತರಕಾರಿ ತಂದು ನಾನಿಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ದೋಸೆ ಮತ್ತು ಒಂದು ಕಡೆ ನಾನು ಹಾಲು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ದೋಸೆ ಅಂದರೆ ಆಲ್ರೆಡಿ ನಾನು ರೆಡಿ ಇತ್ತು ಫ್ರಿಜ್ಜಲ್ಲಿ, ಅದರ ಮುಂಚಿನ ದಿವಸ ಮಾಡಿ ಉಳಿದಿದ್ದು. ಸೊ ಅದಕ್ಕೆ ನಾನು ಒಂದು ದೋಸೆನೇ ಮಾಡ್ತಿದ್ದೀನಿ. ಆಮೇಲೆ ನಾನು ಕ್ವೆಶನ್ ಆನ್ಸರ್ಗೆ ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲಿ ಆಸ್ಕಿಂಗ್ ಕ್ವೆಶನ್ ಅಂತ ಹಾಕಿದ್ದೆ. ಸೊ ನಾನು ಅದಕ್ಕೆ ಯೂಟ್ಯೂಬಲ್ಲಿ ರಿಪ್ಲೈ ಮಾಡ್ತೀನಿ ಅಂತ. ಸೊ ಅದರಲ್ಲಿ ಫ್ಯೂ ಕ್ವೆಶನ್ಸ್ ಬಂದಿದೆ, ಜಾಸ್ತಿ ಎಲ್ಲ ಫ್ಯೂ ಕ್ವೆಶನ್ಸ್ ಬಂದಿದೆ. ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ. ಸೊ ಈ ಥರ ನೆಕ್ಸ್ಟ್ ಕೂಡ ನಾನು ಯೂಟ್ಯೂಬಲ್ಲಿ ಕೂಡ ಮಾಡ್ತೀನಿ, ಕ್ವೆಶನ್ಸ್ನ ಕೇಳ್ತೀನಿ. ಸೊ ಆವಾಗ ನೀವು ಕ್ವಶನ್ಸ್ ಕೇಳಬಹುದು, ಅಥವಾ ಈ ಕಮೆಂಟಲ್ಲಿ ಕೂಡ ನೀವು ಕ್ವಶನ್ಸ್ ಕೇಳಿದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಯಾವಾಗಾದ್ರೂ ವಿಡಿಯೋದಲ್ಲಿ ನಾನು ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ಸ್ ಕೂಡ ಮಾಡ್ತೀನಿ. ಸೊ ಆ್ಯಕ್ಚುಲಿ ಒಂದು ಫಸ್ಟ್ ಕ್ವಶನ್ ಬಂದಿದ್ದು, ನೀವು ದುಬೈಲಿ ಇದ್ರಲ್ವಾ, ಸೊ ಇವಾಗ ನೀವು ಊರಿಗೆ ಬಂದಿದ್ದೀರಿ. ಸೊ ಯಾವುದು ನಿಮಗೆ ಊರು ಚೆನ್ನಾಗಾಗುತ್ತಾ ಅಥವಾ ದುಬೈ ಚೆನ್ನಾಗಿತ್ತಾ ಅಂತ. ಸೊ ಡೆಫಿನೆಟ್ಲಿ ಎರಡು ಕೂಡ ಚೆನ್ನಾಗಿದೆ. ಸೊ ದುಬೈಯಲ್ಲಿ ಲೈಫ್ ಸ್ಟೈಲ್ ತುಂಬ ಡಿಫ್ರೆಂಟ್, ಆ್ಯಂಡ್ ಇಲ್ಲಿ ಕೂಡ ಲೈಫ್ ಸ್ಟೈಲ್ ತುಂಬಾ ಡಿಫ್ರೆಂಟ್. ದುಬೈಲಾದರೆ ನಮ್ಮದು ಕೆಲಸ ಮನೆ ಅಷ್ಟೇ, ಆಮೇಲೆ ವೀಕೆಂಡಲ್ಲಿ ಬಂದ ರೆಸ್ಟ್ ತಿರುಗೋದು ಆ ಥರ ಇತ್ತು. ಬಟ್ ಇಲ್ಲಿ ಈ ಥರ ಅಲ್ಲ. ಊರಲ್ಲಿ ಹೇಗಂದರೆ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿ ಹೇಗಂದರೆ ಪರವಾಗಿಲ್ಲ, ಲೈಕ್ ಹೆಲ್ದಿಯರ್ ಲೈಫ್ ಸ್ಟೈಲ್ ಮಾಡ್ತೀನಿ. ಯಾಕೆಂದರೆ ದುಬೈಯಲ್ಲಿ ನಮಗೆ ಫ್ರೋಝನ್ ಫುಡ್ಸ್ ಎಲ್ಲ ಸಿಗ್ತಿತ್ತಲ್ವ. ಇವನ್ ಎಷ್ಟೇ ಫ್ರೆಶ್ ಅಂತ ತಗೊಂಡು ಬಂದು ಅದು ಫ್ರೋಝನ್ನೇ ಆಗ್ತಿತ್ತು, ಯಾಕೆಂದರೆ ನಮಗೆ ಅದು ಇಂಪೋರ್ಟ್ ಆಗ್ತಿತ್ತಲ್ವ ಬೇರೆ ಕಡೆಯಿಂದ. ಬಟ್ ಇಲ್ಲಿ ಹೀಗಲ್ಲ. ಇಲ್ಲಿ ಹಳ್ಳಿಗಳಲ್ಲಿ ತರಕಾರಿ ಎಲ್ಲ ಮಾಡ್ತಾರೆ. ಸೊ ಅದು ಬರುತ್ತೆ ಸಿಟಿಗೆ, ಮಾರ್ಕೆಟಿಗೆ. ಸೊ ಅಲ್ಲಿಂದ ನಾವು ತಗೊಂಡು ಬರ್ತೀವಿ, ಅದನ್ನು ಕರಿ ಮಾಡ್ತೀವಿ. ಸೊ ಅದರಿಂದ ಅಲ್ಲಿದ್ದು ಲೈಫ್ ಸ್ಟೈಲ್ ತುಂಬಾ ಚೇಂಜ್, ಇಲ್ಲಿ ಲೈಫ್ ಸ್ಟೈಲ್ ತುಂಬಾ ಚೇಂಜ್. ಅದಕ್ಕೋಸ್ಕರ ಅದು ಕಂಪೇರ್ ಮಾಡಲಿಕ್ಕೂ ಆಗ್ತಿಲ್ಲ. ಆ್ಯಂಡ್ ಅಲ್ಲಿ ಆ್ಯಕ್ಚುಲಿ ನನಗೆ ಪರ್ಸ್ನಲ್ ಹೇಳಬೇಕಾದ್ರೆ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು ಅಲ್ಲಿ. ಹೆಲ್ತ್ ಇಶ್ಯೂಸ್ ಲೈಕ್ ತಲೆನೋವು ಆಗೋದು ಬಿಕಾಸ್ ಎ ಸಿಗೆಲ್ಲ. ಸೊ ಆ ಥರ ಎಲ್ಲ ಇತ್ತು. ಬಟ್ ಇವಾಗ ಅದು ತುಂಬ ಕಮ್ಮಿ ಆಗಿದೆ. ಸೊ ಇಲ್ಲಿ ನನಗೆ ಟಚ್ ವುಡ್ ಆ್ಯಕ್ಚುಲಿ ನನಗೆ ಅದು ತಲೆನೋವು ಬರ್ತಾನೆ ಇಲ್ಲ. ಸೊ ಇಲ್ಲಾಂದ್ರೆ ನನಗೆ ಅಲ್ಲಿ ಯಾವಾಗಲೂ ತಲೆನೋವು ಆಗ್ತಿರೋದು, ಎಂಥ ತಲೆನೋವು ಅಂತಿಲ್ಲ. ಸೊ ಬಿಕಾಸ್ ಆಫ್ ಎ ಸಿ ಅಲ್ಲ, ನಮ್ಮ ಮನೆಯಲ್ಲಿ ಕೂಡ ಎ ಸಿ, ಹೊರಗಡೆನೂ ಕೂಡ ಎ ಸಿ. ಅದಕ್ಕೋಸ್ಕರ ಇಲ್ಲಿ ನ್ಯಾಚುರಲ್ ಸಿಗುತ್ತೇನೋ ಗಾಳಿ ಆ ಥರ. ಸೊ ಅದಕ್ಕೋಸ್ಕರ ಅದನ್ನು ತುಂಬಾ ಕಮ್ಮಿ ಆಗಿದೆ. ಸೊ ಅದಕ್ಕೆ ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂತು, ಜೈ ಮುಂಬೈ ಇಂಡಿಯನ್ಸ್ ಅಂತ, ಲೈಕ್ ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ನಾನು RCB ಫ್ಯಾನ್ಸ್. ಸೊ ನಾನು ಯಾವಾಗಲೂ ಹೇಳ್ತೀನಿ ಜೈ RCB ಅಂತ. ಸೊ WPL ಎಲ್ಲ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ನಾವು IPL WPL ನಾವು ಯಾವಾಗಲೂ RCB ಫ್ಯಾನ್ಸ್. ಸೊ ಯಾರೇ ಆಗಲಿ ಏನೇ ಆಗಲಿ, ಸೊ ನಾವು ಹೇಳೋದು ಜೈ RCB. ಆಮೇಲೆ ನಿಮ್ಮ ಕ್ರಶ್ ಅಂತ ಇದ್ದಾರಾ ಅಂತ ಕೇಳಿದ್ರು. ಬಟ್ ಕ್ರಶ್ ಎಲ್ಲ ಇವಾಗೆಲ್ಲ ಇಲ್ಲಪ್ಪ, ಕ್ರಶ್ ಎಲ್ಲ ಅಲ್ವಾ. ಎಲ್ಲ ಕ್ರಶ್ ಇದ್ರೆ ಅದು ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ. ಬಟ್ ನನಗೆ ಕ್ರಶ್ ಇತ್ತ ಇಲ್ವಾ ಅಂತ ಇತ್ತು, ಬಟ್ ಅದೆಲ್ಲ ಎಂತ ಅಲ್ವಾ ಹಾಗೆ. ಸೊ ಆಮೇಲೆ ಕೇಳಿದ್ರು ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ. ನಮ್ಮದು ರಿಜಿಸ್ಟರ್ ಮ್ಯಾರೇಜ್. ಅಂದರೆ ಆ್ಯಕ್ಚುಲಿ ಲವ್ ಮ್ಯಾರೇಜಾ ಅದು ಅಂತ ನೆಕ್ಸ್ಟ್ ಟೈಮ್ ನಿಮಗೆ ಹೇಳ್ತೀನಿ. ಬಟ್ ನನಗೆ ಜೊತೆದು ಹೇಗೆ ಪರಿಚಯ ಅಂದರೆ ಫ್ರೆಂಡ್ಸ್ ಥ್ರೂ. ಓಕೆನಾ? ನಂದು ಅವ್ರದ್ದು ಕಾಮನ್ ಫ್ರೆಂಡ್ಸು, ಅವರ ಮೂಲಕ ನನಗೆ ಜೊತೆ ಪರಿಚಯ ಆಗಿದ್ದು. ಸೊ ಆಮೇಲೆ ನಮ್ಮದು ಮದುವೆ ಆಗಿದ್ದು. ಸೊ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಕೇಳಿದ್ರು, ನೀವು ಯೂಟ್ಯೂಬ್ ವೀಡಿಯೋಸ್ನ ಯಾವುದ್ರಲ್ಲಿ ಎಡಿಟ್ ಮಾಡ್ತೀರಾ ಅಂತ. ಸೊ ಆ್ಯಕ್ಚುಲಿ ನಾನು ಮೊಬೈಲಲ್ಲೇ ಎಡಿಟ್ ಮಾಡ್ತೀನಿ. ನಾನು ಉಪಯೋಗ ಮಾಡುವಂತಹ ಆ್ಯಪ್ ಬಂದುಬಿಟ್ಟು ಸಿಸ್ಟಮಲ್ಲಿ ಆದರೆ ಫಿಲ್ಮೋರಾ, ಮೊಬೈಲ್ ಆದರೆ VN ಮತ್ತು ಐ ಮೂವೀಸ್ ಅಂತ. ಅದು ಐಫೋನಲ್ಲಿ ಫ್ರೀ ಆ್ಯಪ್ಸ್. ಓಕೆನಾ? ಅದಕ್ಕೆ ಆಮೇಲೆ ಇನ್ನೊಂದು ಕ್ವೆಶನ್ ಏನಂದರೆ,
ಒಂದು ನಿಮಿಷ ನೋಡ್ತೀನಿ. ಅದೊಂದು ನಿಮಿಷ, ನಾನು ನಿಮಗೆ ಇಲ್ಲಿ ಆಯಿಲಿದ್ದು ಕಂಟೈನರ್ ತೋರಿಸಿದೆ ಅಲ್ವಾ. ಸೊ ಇದು ನಾನು ಶಾಪ್ಸಿಂದ ಪರ್ಚೇಸ್ ಮಾಡಿದ್ದು. ಟೂಗೆ ಐ ಥಿಂಕ್ ತುಂಬ ಕಮ್ಮಿ ಇತ್ತು ರೇಟ್. ಓಕೆನಾ, ಅದು ಒಂದಾಗಿ 53 ಏನು ಬರುತ್ತೆ ಅನಿಸುತ್ತೆ. ಸೊ ಅದು ಆಯಿಲ್ ಎಲ್ಲ ಸ್ಟೋರ್ ಮಾಡಲಿಕ್ಕೆ ತುಂಬ ಒಳ್ಳೆಯದು, ಯಾಕೆಂದರೆ ನಾವು ಯೂಸ್ ಮಾಡಿದಂತಹ ಆಯಿಲ್ ಅದ್ರಲ್ಲಿ ಹಾಕೋದಕ್ಕಿಂತ ಸೊ ಬೆಟರ್ ನಾವು ಈ ಥರ ಆಯಿಲ್ ಡಿಸ್ಪೆನ್ಸರ್ ಏನಿದೆ ನೋಡಿ ಅದರಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಾನಿಲ್ಲಿ ಕ್ಲೀನಿಂಗ್ ಮಾಡ್ತಿರೋ ವೀಡಿಯೋಸ್ನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕೆಂದರೆ ಸ್ಲೋ ಮಾಡಿದ್ರೆ ಮತ್ತೆ ನಿಮಗೂ ಬೋರ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಜಸ್ಟ್ ಒಂದು ಕಿಚನ್ನ ಡೀಪ್ ಕ್ಲೀನಿಂಗ್ ಮಾಡ್ತಿದ್ದೆ. ಊರಿಗೆ ಬಂದ ನಂತರ ನಾನು ಕಿಚನ್ ಡೀಪ್ ಕ್ಲೀನಿಂಗ್ ಅಂತ ಮಾಡಿರಲಿಲ್ಲ, ಸೊ ಅದಕ್ಕೆ ನಾನು ಡೀಪ್ ಕ್ಲೀನಿಂಗ್ ಅಂತ ಮಾಡ್ತಿದ್ದೇನೆ. ಆ್ಯಕ್ಚುಲಿ ಇಲ್ಲಿ ನನ್ನ ಫೇಸ್ ಎಕ್ಸ್ಪ್ರೆಷನ್ ಅವಾಯ್ಡ್ ಮಾಡಿ, ಯಾಕೆಂದರೆ ನಾವು ಕೆಲಸ ಮಾಡುವ ಹಾಗೇನಲ್ವ, ಯಾವ ಥರ ಫೇಸ್ ಎಕ್ಸ್ಪ್ರೆಷನ್ ಇರುತ್ತೆ ನನಗೂ ಗೊತ್ತಿರಲಿಲ್ಲ. ಸೊ ನಾನು ಇಲ್ಲಿ ವೀಡಿಯೋ ಎಡಿಟ್ ಮಾಡಬೇಕು ನೋಡ್ತಿದ್ದೀನಿ, ಏನಪ್ಪ ನನ್ನ ಫೇಸ್ ಹೀಗೆ ಮಾಡಿದ್ದೀನಿ ಅಂತ ನೋಡ್ತಿದ್ದೀನಿ ಹಾಗೆ. ಸೊ ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರದ್ದು ವೀಡಿಯೋಸ್ ಬೇಕು, ಕುಕಿಂಗ್ ವೀಡಿಯೋಸ್ ಅಥವಾ ಡೈಲಿ ವ್ಲಾಗ್ಸ್ ಅಥವಾ ಏನಾದರೂ ಅಥವಾ ವಿಡಿಯೋ ಕಂಟೆಂಟ್ ಏನಾದರೂ ನಿಮ್ಮ ಹತ್ರ ಇದ್ರೇನು ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ಆ ಥರನೇ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಡೈಲಿ ವ್ಲಾಗ್ ಕೇಳ್ತಾರೆ, ಬಟ್ ಡೈಲಿ ವ್ಲಾಗ್ ಅಂತ ಸೇಮ್ ರೂಟೀನ್ ಇರುತ್ತಲ್ವಾ. ಸೊ ಡೈಲಿ ವ್ಲಾಗ್ ಅಡುಗೆ ಮಾತ್ರ ಬೇರೆ ಇರುತ್ತೆ, ಬಟ್ ದಿನಚರಿ ಅಂತೂ ಸೇಮ್ ಇರುತ್ತೆ. ಅದರಿಂದ ಡೈಲಿ ವ್ಲಾಗ್ನ ನಾನು ವೀಕ್ಲಿ ಒನ್ಸ್ ಟೈಸ್ ಮಾಡ್ತೀನಿ, ಅಥವಾ ವೀಕೆಂಡ್ ವ್ಲಾಗ್ ಅಂತ ಮಾಡ್ತೀನಿ, ಅಥವಾ ಹೊರಗಡೆ ಹೋಗ್ಲಿಕ್ಕಿದ್ರೆ ಆ ಥರ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ರೆಸಿಪೀಸ್ನ ಶೇರ್ ಮಾಡ್ತೀನಿ. ಸಮ್ಟೈಮ್ಸ್ ವ್ಲಾಗಲ್ಲಿ ರೆಸಿಪಿನ ಶೇರ್ ಮಾಡಿದರೆ, ಸಮ್ಟೈಮ್ಸ್ ಹೀಗೆ ಇಂಡಿವಿಜುವಲ್ ಆಗಿ ರೆಸಿಪಿನೇ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಸೊ ನೀವು ಹೇಳಿ ನಿಮ್ಗೆ ಯಾವ ಥರ ವ್ಲಾಗ್ ಬೇಕು ಅಂತ, ಓಕೆನಾ. ಸೊ ನೆಕ್ಸ್ಟ್ ಆ ಥರ ವ್ಲಾಗ್ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಏನಪ್ಪ ಅಂದರೆ ನಾನೊಂದು ಗಿವ್ ಅವೇ ಮಾಡಬೇಕಂತ ಅಂದ್ಕೊಂಡಿದ್ದೆ 1600 ಸಬ್ಸ್ಕ್ರೈಬರ್ ಆದ್ರೆ ಅಂತ. ಬಟ್ ಇವಾಗ ಆಲ್ರೆಡಿ 1600 ಸಬ್ಸ್ಕ್ರೈಬರ್ ಆಗಿದೆ ನನಗೆ. ಸೊ ಹೇಳಿ ನಿಮಗೆ ಗಿವ್ ಅವೇ ಮಾಡಬೇಕಾ ಅಥವಾ 1700 ತನಕ ವೆಯ್ಟ್ ಮಾಡಬೇಕಾ ಏನಂತ. ಸೊ 1700 ಆದ ನಂತರ ಗಿವ್ ಅವೇ ಮಾಡಿದಾದ್ರೆ ಮಾಡ್ತೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು, ನೀವು ಸಬ್ಸ್ಕ್ರೈಬ್ ಮಾಡಬೇಕಲ್ವಾ, ಓಕೆನಾ. ಸೊ ನಾನು ಬೆಳಿಗ್ಗೆ ತಂದಂತಹ ವೆಜಿಟೇಬಲ್ಸ್ನ ನಾನು ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ. ನಾನು ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆ, ಮತ್ತು ಸ್ವಲ್ಪ ಸೊಪ್ಪಿತ್ತು, ಆ ಸೊಪ್ಪು ಕೂಡ ತೊಗೊಂಡು ಬಂದಿದ್ದೆ, ಮತ್ತು ಟೊಮೆಟೊ, ಬಟಾಟೆ ಆ ಥರ ವೆಜಿಟೇಬಲ್ಸ್ ಕೂಡ, ಮತ್ತು ಇದು ತೊಂಡೆಕಾಯಿ, ಬೆಂಡೆಕಾಯಿ, ಮೆಣಸು ಅದೆಲ್ಲ ತೊಗೊಂಡು ಬಂದಿದ್ದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಆಮೇಲೆ ಅದನ್ನು ಪ್ಯಾಕ್ ಮಾಡುವ ಅಂತ ಕಂಟೈನರಲ್ಲಿ. ಸೊ ಅಷ್ಟೊತ್ತಿಗೆ ನನಗೆ ಜೊತೆ ಕಾಲ್ ಬಂದು ಹೊರಡುವಂತ. ಸೊ ಬ್ಯಾಂಗ್ಳೂರ್ ಹೋಗ್ಲಿಕ್ಕಿದೆ ಅಂತ. ಸೊ ಅಷ್ಟೊತ್ತಿಗೆ ನಾವು ಸಿಟಿ ಕೂಡ ಹೊರಟ್ವಿ, ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಅಲ್ಲಿ ಸ್ವಲ್ಪ ಕೆಲಸ ಮುಗಿದ ನಂತರ ನಾವು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಏನಪ್ಪ, ಫ್ಯೂಯಲ್ ರೆಟ್ರೋ ರೆಸ್ಟೋರೆಂಟ್ ಅಂತ. ಯಾರಿದ್ದಿಲ್ಲ, ನಾವೇ ಇದ್ದಿದ್ದು. ಸೊ ಫ್ಯೂಯಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ. ತುಂಬ ಚೆನ್ನಾಗಿತ್ತು ಫುಡ್, ಬಟ್ ತುಂಬಾ ಸ್ಪೈಸಿ ಆಗಿತ್ತು. ಸೊ ಅಲ್ಲಿ ನಾವು ಊಟ ಮಾಡಿ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ವಾಪಸ್ ಬರಬೇಕಾದ್ರೆ ನೋಡಿ ಕುದುರೆ ಗಾಡಿ ನೋಡಿದ್ವಿ. ಕುದುರೆ ಗಾಡಿನ ನಾನೊಂದು ಜಸ್ಟ್ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿದ್ದೀನಿ ಅಷ್ಟೇ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್. ಬಾಯ್. ಸೊ ಸಬ್ಸ್ಕ್ರೈಬ್, ಕಮೆಂಟ್ ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಸೊ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರದ್ದು ವೀಡಿಯೋ ಬೇಕು ಅಂತ. ಆ್ಯಂಡ್ ಕ್ವೆಶನ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ರಿಪ್ಲೈ ಕೂಡ ಮಾಡ್ತೀನಿ, ಓಕೆನಾ. ಓಕೆ, ಟೇಕ್ ಕೇರ್. ಬಾಯ್.